ಎಸ್ ನಮಸ್ಕಾರ. ತುಂಬ ಜನ ಕಾರ್ಯಾಚರಣೆ ಏನಾಯಿತು ಅಂತ ಸಹ ಕೇಳ್ತಿರ್ತಾರೆ. ಚನ್ನಪಟ್ಟಣ ಕಾರ್ಯಾಚರಣೆ ತಮ್ಮೆಲ್ಲರಿಗೂ ಕೂಡ ಗೊತ್ತು, ನಡೀತಾ ಇತ್ತು. ಬಟ್ ಈಗ ಸದ್ಯಕ್ಕೆ ಟೆಂಪ್ರವರಿ ಸ್ಥಗಿತವಾಗಿದೆ. ಚನ್ನಪಟ್ಟಣ ಕಾರ್ಯಾಚರಣೆ ಏನು ಮೊನ್ನೆ ಒಂದು ಹಿಡಿದು ಕಾಡಿಗೆ ಬಿಟ್ಟೋದ್ರು, ಕಾಡನ್ನೇನು ಕಾಡಿಗೆ ಬಿಟ್ರಲ್ಲ, ಸೊ ಅದು ಆಯಿತು. ಈಗ ಮತ್ತೆ ವಾಪಸ್ಸು ನಿನ್ನೆ ಏಕಲವ್ಯ ಮತ್ತು ನಮ್ಮ ಅದ್ಭುತವಾದಂಥ ಕ್ಯಾಪ್ಟನ್ ಮಹೇಂದ್ರ ಎರಡು ಆನೆಗಳು ಬಂಡೀಪುರ ಭಾಗಕ್ಕೆ ಬಿಡಕ್ಕೆ ಅಂತ ಹೋಗಿದ್ವು, ವಾಪಸ್ ಬಂತು ನಿನ್ನೆ. ಬಟ್ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಅಧಿಕಾರಿಗಳು ಟೆಂಪ್ರವರಿ ಸ್ಟಾಪ್ ಮಾಡಬೇಕು ಅಂತ ಒಂದು ಆಲೋಚನೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ಕಾರ್ಯಾಚರಣೆ ಚನ್ನಪಟ್ಟಣ ಭಾಗದಲ್ಲಿ ಏನೀಗ ನಡೀತಾ ಇತ್ತು ಅದು ಸ್ಥಗಿತ ಆಗ್ತಾ ಇದೆ. ಮತ್ತೆ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಈಗಂತೂ ಕಾರ್ಯಾಚರಣೆ ಇಲ್ವಂತೆ. ನೋಡೋಣ, ನೆಕ್ಸ್ಟು ಏನಾದರೂ ಮಾಹಿತಿ ಬಂದರೆ ಖಂಡಿತವಾಗಿಯೂ ವಿಷಯನ ಅಪ್ಡೇಟ್ ಮಾಡಲಾಗುವುದು. ಈಗಂತೂ ಕಾರ್ಯಾಚರಣೆ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಸಮ್ ರೀಸನ್ಸ್ ಇದೆ, ಬಹುಶಃ ನಿಮಗೆ ಗೊತ್ತಿರ್ಬೋದು ರೀಸನ್ಸು. ಕೆಲವೊಂದು ಕಾರಣಗಳಿಂದ ಕಾರ್ಯಾಚರಣೆ ಈಗ ಸ್ಟಾಪ್ ಆಗಿದೆ. ಎಕ್ಸ್ಪೆಕ್ಟೆಡ್ ಏನು ಆ ಥರ ಏನು ಇರಲಿಲ್ಲ. MLA ಅವರು ಹೇಳಿದ್ರಂತೆ, ಅಂದರೆ ಸ್ಥಳೀಯ MLA, ಚನ್ನಪಟ್ಟಣ ಸ್ಥಳೀಯ MLA CP ಯೋಗೇಶ್ವರ್ ಅವರು ಹೇಳಿದ್ರಂತೆ ಎರಡೂ ಕಾಡಾನೆ ಹಿಡಿಬೇಕು, ಅದಕ್ಕೆ ಆರ್ಡ್ರ್ ಇದೆ ಅಂತ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಒಂದು ಆನೆ ಹಿಡಿತಾರೆ ಅವತ್ತು, ಅದಕ್ಕೇನೋ ರೆಸ್ಪಿರೇಟರಿ ಪ್ರಾಬ್ಲಮ್ ಅಂದ್ಬಿಟ್ಟು ಮತ್ತೆ ವಾಪಸ್ ರಿವರ್ಸಿಂಗ್ ಕೊಟ್ಟು ಅದೇ ಒಂದು ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ಹಿಡಿದ್ರಲ್ಲ ಅದೇ ಕಾಡಲ್ಲಿ ವಾಪಸ್ ಬಿಟ್ಬಿಡ್ತಾರೆ. ಹಾಗಾಗಿ ಒಂದಿನ ಬ್ರೇಕ್ ಆದಮೇಲೆ ಶನಿವಾರ ಒಂದು ಕಾಡಾನೆ ಹಿಡಿತಾರೆ. ಸೊ ಆ ಕಾಡಾನೆನ ಹಿಡಿದು ಲೋಡ್ ಮಾಡಿ ಬಂಡೀಪುರ ಭಾಗಕ್ಕೆ ತೊಗೊಂಡೋಗಿ ಬಿಡ್ತಾರೆ. ನಿನ್ನೆ ಭಾನುವಾರ ಮಹೇಂದ್ರ ಮತ್ತು ನಮ್ಮ ಏಕಲವ್ಯ ಬಿಟ್ಟು ಆ ಕಾಡಾನೆನ ವಾಪಸ್ಸು ಚನ್ನಪಟ್ಟಣಕ್ಕೆ ಬರ್ತವೆ. ಇವತ್ತು ಕಾರ್ಯಾಚರಣೆ ನಡಿಬೇಕಿತ್ತು, ಬಟ್ ಕಾರ್ಯಾಚರಣೆ ಇಲ್ವಂತೆ. ಕ್ಯಾಂಪು ಅಲ್ಲಿ ಕ್ಲೋಸ್ ಅಂತೆ. ಏನು ಕೆಂಗಲ್ ಟ್ರೀ ಪಾರ್ಕ್ ಹತ್ರ ಏನು ಕ್ಯಾಂಪ್ ಮಾಡಿರ್ತಾರಲ್ಲ ಅದು ಕ್ಲೋಸ್ ಅಂತೆ. ಸೊ ಈಗ ಆನೆಗಳು ಅಲ್ಲಿಂದ ಹೊರಡ್ತವೆ. ಆಲ್ಮೋಸ್ಟು ವಾಪಸ್ಸು ಹೋಗ್ತಾ ಇದ್ದಾವೆ ಎಲ್ಲ ಆನೆಗಳು. 6 ಆನೆಗಳು ಬಂದಿತ್ತಲ್ಲ, ಎಲ್ಲ ಆನೆಗಳು ಈಗ ವಾಪಸ್ ಹೋಗ್ತಾ ಇದ್ದಾವೆ ಅಂತ ಮಾಹಿತಿ ಇದೆ. ಯಾವಾಗ ಮತ್ತೆ ಕಾರ್ಯಾಚರಣೆ ಗೊತ್ತಿಲ್ಲ. ಗೊತ್ತಾದರೆ ಖಂಡಿತವಾಗಿಯೂ ಕೂಡ ನೆಕ್ಸ್ಟು ವೀಡಿಯೋಗಳು ಬರುತ್ತೆ. ಮಿಸ್ ಮಾಡದೆ ನೋಡ್ತಾ ಇರಿ, ಫಾಲೋ ಮಾಡ್ಕೊಳ್ಳಿ. ಸೊ ಯಾಕಂದರೆ ಕಾರ್ಯಾಚರಣೆ ನಡಿಬೇಕಿತ್ತು. ಅಲ್ಲಿರುವಂಥ ರೈತರೇ ಪ್ರತಿಭಟನೆ ಮಾಡಿದ್ದು ಕಾರ್ಯಾಚರಣೆ ಮಾಡಿ ಅಂತ. ಬಟ್ ಕಾರ್ಯಾಚರಣೆ ಈಗ ಸದ್ಯದ ಮಟ್ಟಿಗೆ ಸ್ಟಾಪ್ ಆಗಿದೆ. ಮತ್ತೆ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೇನು ಗಜಪಯಣ ಬೇರೆ ಬರುತ್ತೆ, ಯಾವ ಕಾರ್ಯಾಚರಣೆನೂ ಡೌಟ್ ಅನ್ಬೋದು. ಯಾಕಂದರೆ ಗಜಪಯಣ ಆಗಸ್ಟ್ ಫಸ್ಟ್ ವೀಕಲ್ಲಿ ಆಗ್ಬೋದು. ಮುಂದಿನ ತಿಂಗಳಿಂದ ಏನು ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಕೂಡ ನಡೆಯುತ್ತೆ. ಇನ್ನು SOP ಆಗಿ ಕ್ಯಾಂಪ್ ಕೂಡ ಓಪನ್ ಆಗಿಲ್ಲ. ಅರಣ್ಯ ಸಚಿವರು ಯಾರು ಅಂತ ಗೊತ್ತಿಲ್ಲ. ಈಶ್ವರ್ ಖಂಡ್ರೆ ಅವರು ಅಂದರೆ ಅವರು ಬೇರೆ ಕಡೆ ವರ್ಗಾವಣೆ ಅಂದ್ರಲ್ಲ, ಇದಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಒಂದು ಸಚಿವ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸೊ ಈಗ ಫಾರೆಸ್ಟ್ ಮಿನಿಸ್ಟ್ರಿ ಯಾರು ಗೊತ್ತಿಲ್ಲ. ಕ್ಯಾಂಪ್ ಯಾವಾಗ ಓಪನ್ ಆಗುತ್ತೆ ಅದು ಕೂಡ ಗೊತ್ತಿಲ್ಲ. ಸೊ ಇಷ್ಟೊಂದೆಲ್ಲ ಇದ್ದಾವೆ. ಕ್ಯಾಂಪ್ ಓಪನ್ ಆಗಬೇಕು, ಮತ್ತು ದಸರಾಗೆ ಗಜಪಯಣಕ್ಕೆ ಆನೆಗಳು ಸೆಲೆಕ್ಷನ್ ಆಗಬೇಕು. ಫಸ್ಟ್ ಬ್ಯಾಚ್ ಆನೆಗಳು ಯಾವುದು, ಸೆಕೆಂಡ್ ಬ್ಯಾಚ್ ಆನೆಗಳು ಯಾವುದು, ಅದೆಲ್ಲವೂ ಕೂಡ ಆಗಬೇಕು. ಅದು ಮುಂದಿನ ತಿಂಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಮುಂದಿನ ತಿಂಗಳಂದ್ರೆ ಇನ್ನೇನು 2 ದಿವಸ ಇದೆ, ಒಂದು ಜೂನ್ ಮುಗಿಯೋಕ್ಕೆ. ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ ಏನೇನು ಆಗ್ಬೋದು. ತಪ್ಪದೆ ಫಾಲೋ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ.